ಅಕ್ಕ, ಆದಿತ್ಯನ್ ಮೈ ಮೇಲಿರೋ ಅರ್ಶನ ತೆಗೆದು ಈ ಬಟ್ಲಿಗೆ ಯಾಕೆ ಹಾಕಿದ್ರಿ? ಆದಿತ್ಯನ ಮೈಗೆ ಹಚ್ಚಿದ ಅರ್ಶನನೇ ಮದುವೆ ಆಗೋ ಹುಡುಗಿ ಮೈಗೂ ಹಚ್ಚಬೇಕು. ಅದಕ್ಕೆ ಈ ಬಟ್ಲಲ್ಲಿ ಇದನ್ನ ತುಂಬುತ್ತಾ ಇದ್ದೀನಿ. ಜನನಿ, ಈ ಬಟ್ಲಲ್ಲಿ ಸಾದಾ ಅರ್ಶನ ಇದೆ. ಇದನ್ನ ಪಾರ್ವತಿ ಮೈಗೆ ಹಚ್ಚಬೇಕು. ಇದು ಯಾಮಿನಿ ಮೈಗೆ. ಕೂತ್ಕೊಮ್ಮ ಪಾರ್ವತಿ. ಅಖಿಲ, ಇಲ್ಲೇ ಬೆಳೆದ ಬಾಳೆಹಣ್ಣು ತುಂಬಾ ಚೆನ್ನಾಗಿದೆ, ತಗೊಳ್ಳಿ ಅಂತ ಕೊಟ್ರು. ಅಪ್ಪ, ನಾನ್ ಕೊಡ್ತೀನಿ. ಬೇಡ, ಕೂತ್ಕೊಮ್ಮ, ನಾನೇ ಕೊಡ್ತೀನಿ, ತಗೋ. ತಗೋಮ್ಮ. ಅಖಿಲ, ಮದುವೆ ಶಾಸ್ತ್ರಗಳು ಸಾಂಗವಾಗಿ ನೆರವೇರಕ್ಕೆ ಶುರು ಆಯ್ತಲ್ಲ, ಈಗ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸ್ತಿದೆ. ಹೌದು ರಘು, ದೇವರ ಆಶೀರ್ವಾದದಿಂದ, ಗುರುಗಳ ಮಾರ್ಗದರ್ಶನದಿಂದ ನನ್ನ ಮಗನ ಮದುವೆ ಶಾಸ್ತ್ರಗಳೆಲ್ಲ ಸಾಂಗೋಪಸಾಂಗವಾಗಿ ನಡೀತಾ ಇವೆ. ಗುರುಗಳೇ ಹೇಳ್ತಾ ಇದ್ರು, ಇವತ್ತು ಮಾಡೋ ಶಾಸ್ತ್ರಗಳೆಲ್ಲ ಮುಗೀತಂತೆ. ಇನ್ನು ನಾಳೆ ಬಳೆ ಶಾಸ್ತ್ರ, ನಾಡಿದ್ದು ಗೌರಿ ಪೂಜೆ. ಹೀಗೆ ಒಂದೊಂದಾಗಿ ಶಾಸ್ತ್ರಗಳು ನಡೀತಾ ನಡೀತಾ ನನ್ನ ಆದಿ ಮದುವೆ ನಡೆದೇ ಹೋಗುತ್ತೆ. ನಿಜ, ನಾನಂತೂ ಇಷ್ಟು ಚಂದದ ಅರಿಶಿನ ಶಾಸ್ತ್ರ ನೋಡೇ ಇರ್ಲಿಲ್ಲಪ್ಪ. ಅರಿಶಿನ ತಗಲಿದ್ದೇ ತಡ ನನ್ನ ಮಗರಾಯನ ಮುಖದಲ್ಲಿ ಕಳೆ ತುಂಬಿ ತುಳುಕ್ತಾ ಇತ್ತು ಅಲ್ವಾ ಆದಿತ್ಯ? ಹಾ, ಹೌದಪ್ಪ, ನನಗೂ ತುಂಬಾನೇ ಖುಷಿ ಆಯ್ತು. ಈ ಮದುವೆ ಮನೆಗೆ ಒಂದು ಕಳೆ ಬರಲಿ, ಮಧುಮಕ್ಕಳು ಚೆನ್ನಾಗಿ ಮಿಂಚ್ಲಿ ಅಂತ ಈ ಅರಿಶಿನ ಶಾಸ್ತ್ರ ಮಾಡೋದು ಅಂತ ಅನ್ಸುತ್ತೆ. ಕ್ಷಮಿಸಿ ಅತ್ತೆ, ತಮಾಷೆ ಮಾಡಿದೆ ಅಷ್ಟೆ. ಆದ್ರೆ ನನ್ ಮನ್ಸಲ್ಲಿರೋ ಸೀರಿಯಸ್ ವಿಷಯನ ನಾನು ಈಗ ಹೇಳ್ಬೇಕು. ನನ್ನ ಮುಖದಲ್ಲಿ ನಗು ಇರುತ್ತೆ ಅಂದ್ರೆ ಅದಕ್ಕೆ ಆದಿತ್ಯ ಅವ್ರ ಕಾರಣ ಆಗಿರ್ತಾರೆ. ನನಗೊಂದು ಗುರಿ ಇರುತ್ತೆ ಅಂದ್ರೆ ಅದು ಅರಸನಕೋಟೆ ಗೌರವನ ಕಾಪಾಡೋದಾಗಿರುತ್ತೆ. ನನಗಂತೂ ನಿನ್ನ ಮಾತುಗಳನ್ನ ಕೇಳಿ ಹಾಲು ಜೇನು ಕುಡಿದಷ್ಟು ಖುಷಿ ಆಯ್ತಮ್ಮ. ಅಮ್ಮ, ಪೂಜೆಗೆ ಬೇಕಾಗಿರೋ ಹೂ ತರ್ಬೇಕಿತ್ತು. ನಾನ್ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಪಾರ್ವತಿ, ನಮಗೆಲ್ಲ ಆಗಾಗ ಹೇಳ್ತಿರ್ತೀಯ, ಎಲ್ಲರೂ ಸ್ವಲ್ಪ ಕೂತ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ, ಪಾನಕ ಕುಡೀರಿ ಅಂತ. ನಮ್ಗೆಲ್ಲ ಹೇಳೋ ನೀನು ಯಾವಾಗಾದ್ರೂ ವಿಶ್ರಾಂತಿ ತಗೊಂಡಿದೀಯಾ? ಆ ಕೆಲ್ಸ, ಈ ಕೆಲ್ಸ, ಈ ಜವಾಬ್ದಾರಿ, ಆ ಜವಾಬ್ದಾರಿ ಅಂತ ನೆನ್ಪಿಸ್ಕೊಂಡು ಕೆಲ್ಸಗಳನ್ನ ಮಾಡ್ತಾ ಇರ್ತೀಯ. ದೊಡ್ಡ ಗುಣ ನಮ್ಮ ನಿಂದು. ನನಗ್ ಬಹಳ ಹಿಡಿಸುತ್ತೆ ಈ ಗುಣ. ಸರಿಮಾ, ಹೋಗ್ ಬರ್ತೀನಿ. ಆಗ್ಲಮ್ಮ, ಹೋಗ್ಬಾ. ಗಾಡಿ ಒಂಚೂರು ಸೈಡಿಗೆ ಹಾಕಿ. ಮೇಡಮ್, ಒನ್ ವೇ ಇದು, ನಿಲ್ಸಿದ್ರೆ ಕಷ್ಟ ಆಗತ್ತೆ. ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಸಾಕಷ್ಟು ಹೂ ಬಂದಿದೆ ಅಕ್ಕ, ಅಲಂಕಾರನೂ ಆಗೋಗಿದೆ. ಆದ್ರೆ ನಮ್ಮನೆ ಮದ್ವೆಗೆ ನಾವೇ ಹೂ ತಗೊಂಡೋದ್ರೆ ಚಂದ ಅಲ್ವಾ? ಅದಕ್ಕೆ ಹೂ ನೋಡ್ತಿದ್ರೆ ಗೊತ್ತಾಗ್ತಿದೆ ಈಗ ಬಂದಿರೋದು ಅಂತ. ತುಂಬಾ ಚೆನ್ನಾಗಿದೆ. ನಿಮ್ ತೋಟದ್ದಾ? ಎಲ್ರು ಮುಂದೆ ಸಿಕ್ಕಾಕೊಳ್ಳೋದಿಕ್ಕೆ ಪಾರ್ವತಿನ ಕಾರಣ. ಅವಳನ್ನ ಸರ್ವನಾಶ ಮಾಡ್ತೀನಿ ಅಂತ ಮಾತು ಕೊಡಿ.
ನನ್ನ ಮಗಳ ಪ್ರಾಣಕ್ಕೆ ಮಂಗಳ ಹಾಡ್ದವಳು. ಕಣಕಣದಲು ನಿನದೇ ಸೆಳೆತ ಬಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು ಉಸಿರು ಉಸಿರಿನಲ್ಲೂ ನಿನ ಹೆಸರ ಜಪಿಸೋ ಹಾಡು. ಈ ಫಾರ್ಮ್ ಹೌಸ್ ಅಲ್ಲಿ ಉಳ್ಕೊಂಡಾಗ್ಲೆಲ್ಲ ಎಷ್ಟು ನೆಮ್ಮದಿಯಾಗಿರ್ತಿದ್ದೆ. ಇವತ್ತ್ಯಾಕೆ ಇಷ್ಟು ದುಗುಡ ಆಗ್ಬಿಟ್ಟಿದೆ? ವೀರಣ್ಣನ ವಿಷಯ ರಘುಗ್ ಹೇಳಿದ್ರೆ ಅವ್ರು ಸೀರಿಯಸ್ ಆಗಿ ತಗೋತಾನೆ ಇಲ್ಲ. ವೀರಣ್ಣ ಎಂಥವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವರು ಸುಲಭವಾಗಿ ಸವಾಲನ್ನ ಎಸೆಯೋರಲ್ಲ, ಎಸೆದ ಸವಾಲನ್ನ ಅಷ್ಟು ಸುಲಭವಾಗಿ ಹಿಂದೆ ತಗೊಳ್ಳೋರು ಅಲ್ಲ. ನಿಶ್ಚಿತಾರ್ಥಕ್ಕೆ ಬಂದಿದ್ರು ಅಂತಂದ್ರೆ ಮದ್ವೆಗ್ ಬರ್ದೇ ಇರ್ತಾರ? ಅವ್ರು ಬಂದೇ ಬರ್ತಾರೆ, ಮದ್ವೆಗೆ ಅಡ್ಡಿಪಡಿಸೇ ಪಡಿಸ್ತಾರೆ ಅಂತ ನನ್ ಮನ್ಸು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಿನ್ನು ಬಂದಿಲ್ಲ ಅವರು? ನಮ್ಮ ಒಳಿತಿಗೆ ಅಡ್ಡಿ ಬರೋರು ನಮ್ಮ ಕಣ್ಣೆದುರಿಗಿದ್ರೆ ಒಳ್ಳೇದು. ಮರಳಿದ್ಕೊಂಡು ಯಾವ ಸಂಚನ್ನ ಮಾಡ್ತಿದ್ದಾರೆ? ಆದಿ ಎಲ್ಲೋದ? ಪ್ರೀತು, ಜನನಿ, ಹೇಳಿ ಮಾಮ್. ಆದಿಯಲ್ಲಿ ಇನ್ನೇನಿರ್ತಾನೆ ಮಾಮ್? ಯಾರನ್ನ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದಾನೋ ಅವರಿಂದ ಓಡಾಡ್ತಿರ್ತಾನೆ. ಅಂದ್ರೆ ಅತ್ತೆ, ಆದಿಭಾವ ಯಾಮಿನಿಯವ್ರ ಜೊತೆ ಇದ್ದಾರೆ. ಮದುವೆ ಆದ್ಮೇಲೆ ದಾಂಪತ್ಯದ ಪ್ರೀತಿ ರಥದಲ್ಲಿ ಜೀವನ ಪೂರ್ತಿ ಸುತ್ತಾಡ್ಬೇಕಾಗಿರೋರು. ನಡೀಲಿ ನಡೀಲಿ. ಆದಿ ಯಾಮಿನಿ ಅನುಬಂಧ ಗಟ್ಟಿಯಾಗಿರ್ಬೇಕು. ಅವರಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ಅವ್ರ ಬದುಕನ್ನ ಯಾರು ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ಅಕ್ಕ 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 ಸಮಾಧಾನ ಸಮಾಧಾನ. ನಾನ್ ನಿನ್ ಕಣ್ಣು ಎದುರುಗಡೆನೆ ಇದ್ದೀನಿ ತಾನೆ, ಮತ್ತ್ಯಾಕೆ ಹಾಕಿ ಹೋಗ್ತಾ ಇದೀಯಾ? ಇದು ಕೂಗಿ ಹೇಳುವಂತ ವಿಷಯನೇ ಅಕ್ಕ. ಪಾರ್ವತಿ ಮತ್ತೆ ಆದಿತ್ಯ ಇಬ್ರು ಓಡ್ ಹೋಗ್ಬಿಟ್ಟಿದಾರಕ್ಕ. ದಾಮಿನಿ, ಏನ್ ಮಾತಾಡ್ತಿದ್ಯಾ ಅಂತ ಅರಿವಿದ್ಯಾ ನಿನಗೆ? ನಾಲಿಗೆ ಬಿಗಿ ಹಿಡಿದು ಮಾತಾಡೋ. ಪಾರ್ವತಿ ನನ್ನ ಹತ್ರ ಹೇಳಿನೇ ಹೋಗಿದ್ದಾಳೆ. ಒಂದು ಕ್ಷಣನೂ ಕೆಲಸ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡಕ್ಕೆ ಬರ್ದೇ ಇರೋ ಪಾರ್ವತಿ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಬೇಡ ದಾಮಿನಿ. ಅವಳ ಬಗ್ಗೆ ಮಾತಾಡೋವಾಗ ನಾಲಿಗೆ ಬಿಗಿ ಹಿಡಿದು ಮಾತಾಡು. ಪೂಜೆಗೆ ಹೂ ಇರ್ಲಿಲ್ಲ ಅಂತ ತರೋದಕ್ಕೋಸ್ಕರ ಹೋಗಿದ್ದಾಳೆ. ಅಯ್ಯೋ ಇಲ್ಲಕ್ಕ, ನಮ್ ಕಿವಿಲೆಲ್ಲ ಹೂ ಇಟ್ಬಿಟ್ಟು ಆದಿತ್ಯನ್ ಜೊತೆ ಎಸ್ಕೇಪ್ ಆಗ್ಬಿಟ್ಟಿದ್ದಾಳ ಅವಳು. ದಾಮಿನಿ, ದಾಮಿನಿ, ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅವರಿಬ್ರು ಹೋಗಿದ್ದನ್ನ ನೀನ್ ನೋಡಿದ್ಯಾ? ಅಯ್ಯೋ ಹಂಗಲ್ಲ ಅಕ್ಕ, ಹರ್ಷದ್ ಬೈ ಹೊರಗಡೆ ಎಲ್ಲೂ ಓಡಾಡ್ಬಾರ್ದು ಅಂತ ನೀವೇ ಹೇಳಿದ್ರಿ ತಾನೆ.
ಅವರಿಬ್ರು ಎಲ್ಲೂ ಹೋಗಿಲ್ಲ ಅಂದ್ರೆ ಆದಿ ರೂಮಲ್ಲಿ ಇರ್ಬೇಕು ತಾನೆ. ಅವ್ನ ಅಲ್ಲೂ ಇಲ್ಲ ಅಕ್ಕ. ಲೇ ದಾಮು, ಯಾರು ಇಲ್ಲ ಅಂತ ಹೇಳಿದ್ದು? ಆದಿ ರೂಮಲ್ಲೇ ಇದ್ದಾನೆ. ನಾನು ಇವಾಗ ತಾನೆ ಅವ್ನು ಮಾತಾಡ್ಸ್ಕೊಂಡು ಬರ್ತಿದ್ದೀನಿ. ಏನಾಗಿದೆ ಯಜಮಾನ್ರ ನಿಮ್ಗೆ? ನಿನ್ನೆಯಿಂದ ಇದೇ ಮಾತನ್ ಪದೇ ಪದೇ ಹೇಳ್ತಿದ್ದೀರಲ್ಲ. ಬಿಡ್ತೋನಿ ಅರ್ಸನ್ ಕೋಟೆ ವಾರಸ್ದಾರರು ನೀವು. ನನ್ನ ನಂತರ ನಮ್ಮ ಮುಂದಿನ ವಾರಸ್ದಾರನ್ನ ಕೊಡೋ ನೀನಾಗ್ಬೇಕು ಅನ್ನೋದೇ ನನ್ನ ಆಸೆ ಪಾರು. ನಿಮಗ್ ಎಷ್ಟು ಸಲ ಹೇಳಿ ಯಜಮಾನ್ರೆ, ಮನೆ ಯಜಮಾನನ್ನ ಮನೆ ಕೆಲಸದೋಳು ಮದ್ವೆ ಆಗ್ಬಾರ್ದು. ದಯವಿಟ್ಟು ಹಠ ಮಾಡ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ನಿಂತ್ಕೋ. ನನ್ನ ಮರ್ತು ಬದುಕೋ ಶಕ್ತಿ ನಿನಗಿದ್ಯಾ? ಆಮೇಲೆ ಅದನ್ನ ಯೋಚನೆ ಮಾಡಿದ್ರಾಯ್ತು. ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದೀಯಾ? ನಾನು ಯಾವತ್ತೂ ಇನ್ ತಿರುಗಿ ನೋಡಲ್ವಾ? ಇಲ್ಲ, ನೋಡಲ್ಲ. ತುಂಬಾ ಹಠ ಒಳ್ಳೇದಲ್ಲ ಪಾರು. ನನ್ನ ಬಿಟ್ಟು ನಿನ್ ಬದುಕಕ್ ಸಾಧ್ಯನೇ ಇಲ್ಲ. ಇಡೀ ಜೀವನ ಯಾಕೆ? ಈಗ್ಲೂ ನನ್ನ ನೋಡ್ದೆ ನಿನಗೆ ಹೋಗಕ್ ಆಗಲ್ಲ. ಇವಾಗ ಏನಾದ್ರೂ ನೀನ್ ನನ್ ಕಡೆ ತಿರುಗಿದ್ರೆ ಜೀವನ ಪೂರ್ತಿ ನನ್ ಜೊತೆಗೆ ಇರ್ಬೇಕು. ಅದ್ ಸಾಧ್ಯನೇ ಇಲ್ಲ. ಅಮ್ಮ, ಪಾರ್ವತಿ, ಹೂ ತಗೊಂಡ್ ಬಂದಿಯಮ್ಮ? ಹಾಮ್ಮ, ತಗೊಂಬಂದೆ. ಹಾಗೆ ನಾಳೆ ಬಳಗಾರ ಚೆನ್ನಯ್ಯ ಬರ್ತಾ ಇದಾರಲ್ಲ, ಅವ್ರಿಗೆ ಕೊಡೋದಿಕ್ಕೆ ಅಂತ ಬೆಲ್ದಚ್ಚು, ಅಕ್ಕಿ ಮತ್ತೆ ಹಣ್ಣು ಇವೆಲ್ಲನೂ ತಗೊಂಬಂದಿದ್ದೀನಿ. ನಾನು ಈಗ್ಲೇ ಎಲ್ಲ ತಯಾರು ಮಾಡಿಟ್ಟಿರ್ತೀನಮ್ಮ. ನೀವು ಬೆಳಿಗ್ಗೆ ಬರೀ ದಕ್ಷಿಣ ಇಟ್ಕೊಟ್ರೆ ಸಾಕು. ಪಾರ್ವತಿ, ಕೆಲ್ಸದ ಬಗ್ಗೆ ಅದೆಷ್ಟು ಶ್ರದ್ಧೆ ನಮ್ಮ ನಿನ್ಗೆ. ಕೆಲವರು ಹೇಳಿದ ಕೆಲ್ಸ ಮಾಡಲ್ಲ, ಮಾಡಿದ್ರು ಅದು ಸರಿಯಾಗಿರಲ್ಲ. ಆದ್ರೆ ನೀನು ಕೆಲ್ಸ ಹೇಳೋವಾಗ್ಲೇ ಅದನ್ನ ಗಮನ ಇಟ್ಟು ಕೇಳಿಸ್ಕೊಂಡು ಶ್ರದ್ಧೆಯಿಂದ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಎಲ್ಲೂ ಕೊರತೆ ಬರದೇ ಇರೋ ಹಾಗೆ ಮಾಡಿ ಮುಗಿಸ್ತೀಯ. ಭೇಷ್ ಮಗಳೇ, ಒಳಗ್ ತಗೊಂಡು ಹೋಗಿಡು. ಸರಿಮ್ಮ. ನೀವಿಬ್ರು ತಕ್ಷಣ ಆಚೆ ಇರೋ ಅರಳಿಕಟ್ಟೆ ಹತ್ರ ಬನ್ನಿ. ಇದು ಅರುಂಧತಿ ಧ್ವನಿ. ಇದು ಅರುಂಧತಿ ಧ್ವನಿ. ಅರುಂಧತಿ ಧ್ವನಿ. ನಾವು ಮೀಟ್ ಮಾಡ್ಬೇಕು ಅನ್ಕೊಂಡಿರೋ ಜಾಗ ಅವ್ರಿಗೆ ಗೊತ್ತಾಗಿದೆ. ಅರುಂಧತಿ ಅನ್ನೋ ಹೆಸರು ಅವ್ರಿಗೆ ಅನುಮಾನ ಹುಟ್ಟಿಸಿರುತ್ತೆ. ಮೊದ್ಲು ಮಾಮಿಗೆ ಹೇಳಿ ನಾವು ಜಾಗ ಶಿಫ್ಟ್ ಮಾಡ್ಬೇಕು. ಮಾಮ್, ನಾವ್ ಈ ಕೂಡಲೇ ಪ್ಲೇಸ್ ಚೇಂಜ್ ಮಾಡ್ಬೇಕು. ನೀನ್ ಕಳ್ಸಿರೋ ವಾಯ್ಸ್ ಮೆಸೇಜ್ ಅಖಿಲ ಕೇಳಿಸ್ಕೊಂಡಿದ್ದಾಳೆ. ಹೀಗೇನಾದ್ರೂ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಇಲ್ಲ ರಘು, ನಾನ್ ಕೇಳಿದ್ದು ಅರುಂಧತಿ ಧ್ವನಿನೇ. ಅವಳ ಧ್ವನಿನ ನಾನು ಬದುಕಿರೋವರೆಗೂ ಮರೆಯೋದಿಲ್ಲ. ಅದು ಅರುಂಧತಿ ಧ್ವನಿನೇ. ಇಲ್ಲ, ಅರುಂಧತಿ ಬರಕ್ ಸಾಧ್ಯನೇ ಇಲ್ಲ. ಈ ಹೆಂಗಸಿನ ಧ್ವನಿನು ಅರುಂಧತಿ ಧ್ವನಿ ತರಾನೇ ಇದೆ. ಅದಕ್ಕೆ ಹೀಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ನಿಮ್ಗೆ. ಇಲ್ಲ ರಘು, ಇಲ್ಲ, ನಾನು ಹೇಳ್ತೀನಿ. ಬಾ ಬಾ. ಅಲ್ಲ ಆಂಟಿ, ಸಡನ್ ಆಗಿ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಒಬ್ಳೆ ಬಾ, ನಿನ್ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ. ಏನ್ ವಿಷಯ? ತಿರುವೆ ಇಲ್ದೇ ಇರೋ ದಾರಿ, ಬದಲಾವಣೆನೇ ಇಲ್ದೇ ಇರೋ ಬದುಕು,
ಮಜಾನೇ ಕೊಡಲ್ಲ ಅಲ್ವಾ? ಅರ್ಥ ಆಗಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಲೈಫ್ ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಬದಲಾಯಿಸ್ಕೋಬೇಕು. ಈಗೇನ್ ಬದಲಾಗ್ಬೇಕಾಗಿದೆ? ಪ್ಲಾನ್ ಚೇಂಜ್ ಆಗಿದೆ. ಆ ಪಾರ್ವತಿ ಅಣೆಬರಹನೂ ಚೇಂಜ್ ಆಗಿದೆ. ಅಂದ್ರೆ ಆ ಅಖಿಲಾಂಡೇಶ್ವರಿ ಮಗನ ಮದ್ವೆ ಪಾರು ಜೊತೆ ನಡೆಯೋ ಹಾಗಿಲ್ಲ. ಆದಿ ನಿನ್ ಕೊರಳಿಗೆ ತಾಳಿ ಕಟ್ಬೇಕು. ವಾಟ್? ಏನ್ ಹೇಳ್ತಿದ್ದೀರಾ ಆಂಟಿ? ಸರಿಯಾದ ಸಮಯಕ್ಕೆ ಸರಿಯಾದದನ್ನೇ ಹೇಳ್ತಾ ಇದ್ದೀನಿ. ಬಟ್ ಯಾಕೆ? ಆಕ್ಚುಲಿ ನಿಮ್ ಪ್ಲಾನ್ ಇದ್ದಿದ್ದು ಆ ಅಖಿಲಾಗೆ ಆ ಮನೆ ಕೆಲಸ ಪಾರ್ವತಿನ ಸೊಸೆ ಮಾಡಿಸಿ ಇವ್ರು ಮದ್ವೆ ಆಗಿರೋ ವಿಷಯನ ಪಬ್ಲಿಕ್ ಅಲ್ಲಿ ರಿವೀಲ್ ಮಾಡಿಸಿ ಅಮ್ಮ ಮಗನ್ ಮಧ್ಯೆ ತಂದಿಡ್ಬೇಕು ಅಂತ ಇದ್ದಿದ್ದಲ್ವಾ? ಆದ್ರೆ ಈಗ ಹೀಗೆ ಹೇಳ್ತಿದ್ದೀರಾ? ಹೇಳಿದ್ನಲ್ಲ, ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಲೈಫ್ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಪ್ಲಾನ್ ನ ಬದಲಾಯಿಸ್ಕೋಬೇಕು. ಇಷ್ಟ ದಿನ ನಾಟಕದ ಮದುಮಗಳಾಗಿದ್ದೆ, ಇನ್ನು ಮುಂದೆ ನಿಜವಾದ ಮದುಮಗಳಾಗೆ ಕೂರ್ಬೇಕು. ಆ ಪಾರು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಮ್ ಹಳೆ ಪ್ಲಾನ್ ವರ್ಕ್ ಆಗ್ತಿತ್ತು. ಆದ್ರೆ ನನ್ನ ಗುರಿ ಆ ಅರಸನ ಕೋಟೆ ನೆಮ್ಮದಿಗೆ ಕೊಳ್ಳಿ ಇಡಬೇಕು ಅನ್ನೋದು. ಆ ಪಾರು ಹತ್ರದಲ್ಲೇ ಇದ್ರೆ ಅದೆಲ್ಲ ಕನ್ಸಿನ ಮಾತಾಗುತ್ತೆ. ಆದಿ ಪಾರು ಮದುವೆ ಮಾಡಿಸಿ ಆ ಅಖಿಲನ್ ಈಗೋ ಹರ್ಟ್ ಮಾಡೋದು ಈಗ್ಲೇ ಆಗೋ ಕೆಲ್ಸ. ಆದ್ರೆ ಆ ಅಖಿಲ ಮಗನ್ ಮೇಲಿನ ಪ್ರೀತಿಯಿಂದ ಪಾರ್ವತಿನೂ ಒಪ್ಕೊಂಡ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಪಾರು ಅರಸನ ಕೋಟೆ ರಕ್ಷಾ ಕವಚ ಆಗಿದ್ದಾಳೆ. ಅವಳು ಏನಾದ್ರೂ ಅಖಿಲ ಮನೆ ಸೇರ್ಬಿಟ್ರೆ ಅರಸನ ಕೋಟೆ ನಂದಗೋಕುಲ ಆಗೋಗುತ್ತೆ. ಅವಳು ಈ ಪ್ರೀತಿನ ತ್ಯಾಗ ಮಾಡಿ ಒಳ್ಳೆತನ ತೋರಿಸ್ಕೊಡ್ತಾ ಇದ್ದಾಳಲ್ಲ, ಹಾಗಾಗ್ಬಾರ್ದು. ಆ ಪ್ರೀತಿ ಇಲ್ದೆ ಅವಳು ಬದುಕಕ್ ಸಾಧ್ಯನೇ ಇಲ್ಲ. ಅವಳು ನೊಂದು ಸಾಯಕ್ಕೆ ಇದೊಂದು ಕಾರಣ. ಆಗ್ಲಾದ್ರೂ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಆದಿ ಇಷ್ಟ ಇಲ್ದೇ ಇರೋ ನಿನ್ನನ್ ಕಟ್ಕೊಂಡು ಲೈಫ್ ಪೂರ್ತಿ ಸಫರ್ ಮಾಡ್ತಾನೆ. ತಾಯಿ, ಬಳೆ ತೋಡ್ಸೋ ಶಾಸ್ತ್ರಕ್ಕೆ ಬಂದವನ್ನ ಬಂದ್ಯಾ, ಬಳೆ ತೋಡಿಸ್ದ್ಯಾ, ಹೋದ್ಯಾ ಅಂತ ಅನ್ಕೊಳ್ಳೋರೆ ಸುಮಾರು ಜನ. ಆದ್ರೆ ನೀವು ಬಂದ ಕೆಲಸ ಇನ್ನೂ ಪ್ರಾರಂಭನೇ ಆಗಿಲ್ಲ, ಆಗ್ಲೇ ನನಗೆ ಇದನ್ನೆಲ್ಲ ಕೊಟ್ಬಿಟ್ರಿ. ನನ್ನ ಹಸುವಿನ ಜೋಳಿಗೆನೂ ತುಂಬ್ತು, ನನ್ನ ಮನಸ್ಸೂ ತುಂಬ್ತು, ನನ್ನ ಹೃದಯನೂ ಭಾರ ಆಗೋಯ್ತು. ನಿಜವಾಗ್ಲೂ ನಿಮ್ದು ತುಂಬಾ ದೊಡ್ಡ ಮನಸ್ಸು ತಾಯಿ. ಬಳೆಗಾರ, ಇದರಲ್ಲಿ ದೊಡ್ಡತನ ಏನ್ ಬಂತು? ನೀನ್ ಮಾಡೋ ಕೆಲ್ಸ ಸಾಧಾರಣದ ಕೆಲ್ಸ ಅಲ್ಲ. ಮದುವೆಯ ಶುಭ ಕಾರ್ಯಕ್ಕೆ ಸೌಂದರ್ಯದ ಲೇಪನ ಕೊಡುವಂತ, ಸೌಂದರ್ಯನ ಹೆಚ್ಚಿಸುವಂತ ಕೆಲಸ. ಎರಡು ಮನಸ್ಸುಗಳು ಸೇರುವಾಗ, ಎರಡು ಜೀವಗಳು ಬೆರೆಯುವಾಗ ಎಲ್ಲಿಂದಲೋ ಬಂದು ಬಂಧುವಾಗಿ ನಿಂತು ಬಾಂಧವ್ಯವನ್ನ ಬೆಸೆಯೋನಿಗೆ ನಾವ್ ಏನು ಮಾಡಿದ್ರೂ ಕಡಿಮೆನೆ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ತಾಯಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಈ ಒಂದು ಶುಭ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ. ಬನ್ನಿ. ಕೈ ಬಳೆ ತೋರಿಸಿದ್ದಾಯ್ತು, ಇನ್ನೇನಿದ್ರು ಕೈ ಬೆರಳು ಸೇರಿಸಿ ಸಪ್ತಪದಿ ತುಳಿತಾ ಇರೋದೆ. ಕಾಲುಂಗ್ರ ಹಾಕಿ ನಮ್ಮ ಹುಡುಗಿ ಜೊತೆಗೆ ಲವ್ ಬೀಟ್ ಸಾಂಗ್ಗೆ ಸ್ಟೆಪ್ ಹಾಕ್ತಾ ಇರೋದೆ. ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಲ್ಲಿ ಮನಸ್ಸಿಟ್ಟು ಹೃದಯವನ್ನು ಕದ್ದೋರು ಯಾರು? ಯುವರಾಜ ನಿಜ ಹೇಳು ಯಾರು? ಯುವರಾಜ್ರೆ, ಬಳೆ ಶಾಸ್ತ್ರ ಮುಗಿದಿದ್ದು. ನಿಮ್ಮ ಮುಖದಲ್ಲಿ ಹೊಳಪೇ ಹೊಳಪು, ಹೊಳಪೇ ಹೊಳಪು. ನಾನು ನನ್ನ ಜೀವನದಲ್ಲಿ ಎಷ್ಟೊಂದು ಮದುವೆಗಳನ್ನ ಮಾಡ್ಸಿದ್ದೀನಿ. ಮದುವೆ ಹುಡುಗನ ಕೈಯಲ್ಲಿ ಹುಡುಗಿಗೆ ಬಳೆಗಳನ್ನ ಹಾಕ್ಸಿದ್ದೀನಿ. ಆದ್ರೆ ಇಲ್ಲಿ ನಡೀತಾ ಇರೋ ತರ ವಿಚಿತ್ರ ಎಲ್ಲೂ ನೋಡ ಇಲ್ಲ ಸ್ವಾಮಿ. ಅಲ್ಲ, ವಿಗ್ರಹ ಹಿಡ್ಕೊಂಡಿರೋ ಹುಡುಗಿಗೆ ಬಳೆ ತೋಡ್ಸುವಾಗ ನಿಮ್ಮ ಕೈ ನಡುಗ್ಲಿಲ್ಲ, ಬಳೆ ಹೊಡಿಲಿಲ್ಲ. ಇನ್ನು ನಿಮ್ಮ ಮುಖದಲ್ಲಿ ಖುಷಿ ಜಾಸ್ತಿ ಇತ್ತು, ಒಳ್ಳೆ ಕಟ್ಕೊಂಡಿರೋ ಹೆಂಡತಿಗೆ ಬಳೆ ತೋಡಿಸ್ತಾ ಇರೋ ಹಾಗೆ.
ಅದೇ ನೀವು ಕಟ್ಕೋಬೇಕಾಗಿರೋ ಹುಡುಗಿಗೆ ಬಳೆ ತೋಡ್ಸುವಾಗ ಬಳೆನೆ ಹೊಡೆದೋಯ್ತಲ್ಲ ಯುವರಾಜ್ರೆ. ಈ ತರ ವಿಚಿತ್ರವಾದ ಮದುವೆನ ನನ್ನ ಜೀವನದಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ. ನಿಜ ಹೇಳಲ ಬುದ್ಧಿ, ಸೀತಾಮಾತೆ ವಿಗ್ರಹ ಇಟ್ಕೊಂಡಿರೋ ಹುಡುಗಿಗೆ ಬಳೆ ತೋಡ್ಸುವಾಗ ನಿಮ್ಮ ಕಣ್ಣು ಕೆಂದಾವರೆ ತರ ಅರಳ್ಬಿಟ್ಟಿತ್ತು. ನಿಮ್ಮ ಹೃದಯ ಡವಡವ ಅಂತ ಹೊಡ್ಕೋತಾ ಇತ್ತು. ಯಾವುದೋ ಯುಗಳ ಗೀತೆಗೆ ತಾಳ ಹಾಕ್ತಾ ಇತ್ತು. ಆದ್ರೆ ಇಲ್ಲಿ ಏನೋ ಯದ್ವಾ ತದ್ವಾ ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್, ನೀವ್ ಹೇಳ್ತಾ 100% ಕರೆಕ್ಟ್. ಆ ಹುಡುಗಿ ಮೇಲೆ ನನಗೆ ಯದ್ವಾ ತದ್ವಾ ಲವ್ ಆಗಿದೆ. ಆ ಹುಡುಗಿ ಯಾರು ಅಲ್ಲ, ನಾನ್ ಕಟ್ಕೊಂಡಿರೋ ಹೇಳ್ತೀನಿ. ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಮುಂದೆ ಇಟ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಬಳೆ ಶಾಸ್ತ್ರನ ಹೊಂದಾಣಿಕೆನೆ ಆಗ್ತಾ ಇಲ್ವೇ? ಶಾಸ್ತ್ರನ? ಯಾವ ಶಾಸ್ತ್ರ? ನಾನೇನಾದ್ರೊಳಗೆ ಬಳೆ ಹಾಕಿದ್ನಾ? ಇಲ್ಲ ತಾನೇ. ಎಲ್ಲಾ ಶಾಸ್ತ್ರನೂ ಅಷ್ಟೇ ನಮ್ ಹುಡುಗಿ ಜೊತೆನೆ ನಡೀತಾ ಇರೋದು. ದೈವಂ ಶರಣಂ ನಿತ್ಯಂ ನಿಲಯಂ ಸತ್ಯಂ ವರದಂ ಸತ್ಸದರೇ ರೇ 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 ಗ ಮರೆ ಗ ಮರೆ ಸತ್ಸದರೇ ರೇ ರೇ ಗ ಮರೆ ಗ ಮರೆ ಸತ್ಸದರೇ